ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಮನುವಾದಿ ಪೇಜಾವರಿಗೆ, ಮನುವಾದಿ ಪೇಜಾವರಿ ಸ್ವಾಮಿಗೆ, ನಾಲಾಯಕ ಮನುವಾದಿ ಪೇಜಾವರಿ ಸ್ವಾಮಿಗೆ, ಅರ್ಧ ಜಿಲೇಬಿ ಎಣ್ಣೆಗ, ಅರ್ಧ ಜಿಲೇಬಿ ಎಣ್ಣೆಗ, ಅರ್ಧ ಜಿಲೇಬಿ ಎಣ್ಣೆಗ, ದಿಪ್ಪಂಗ 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 ದಿಪ್ಪಂಗ್ ದಿಪ್ಪಂಗ ದಿಪ್ಪಂಗ್ ಏನೇ ಬರಲಿ ಏನೇ ಬರಲಿ ಧಿಕ್ಕಾರ 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 ಧಿಕ್ಕಾರ. ಮೊದಲನೇದಾಗಿ ತಥಾಗತ ಗೌತಮ್ ಬುದ್ಧ ನೆನ್ಸುತ್ತ, ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನ್ಸುತ್ತ, ಅಣ್ಣ ಬಸವಣ್ಣ ನೆನ್ಸುತ್ತ, ಟಿಪ್ಪು ಸುಲ್ತಾನ್ ಮಹಾರಾಜ್ ನೆನ್ಸುತ್ತ. ಇವತ್ತು ಏನಪ್ಪಾ ಅಂದ್ರೆ ನಾವು ಭಾಷಣ ಗೀಷಣ ಮಾಡೋದು ಬೇಡ, ಏನೈತಿ ಮೇನ್ ಮ್ಯಾಟ್ರ್ ಬರೋನು. ಇಲ್ಲಿ ನಿಜವಾದ ಅಂಬೇಡ್ಕರ್ ವಾದಿಗಳು ಯಾರದಾರ, ನಿಜವಾದ ಹಿಂದೂಗಳು ಯಾರದಾರ, ಡೋಂಗಿ MLA ಗಳು ಯಾರಾರ ಹಿಂದೂ, ಅದನ್ನು ಹೇಳ್ತೀನಿ ಇವತ್ತು ನಿಮ್ಗೆ ಕ್ಲಿಯರ್ ಆಗಿ, ಅದನ್ನು ಗೊತ್ತಿರಲಿ. ಏನೊಬ್ಬ ಉಡುಪಿ ಮಠದ ಶ್ರೀ ಪೇಜಾವರ ಪ್ರಸನ್ನ ಸ್ವಾಮಿ ಅನ್ನೊಬ್ಬ ನಾಮ ಯಾರೋ ಹುಟ್ಟಿದ ಈ ದೇಶದ ಪವಿತ್ರವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರ. ಈ ದೇಶ ಎದ್ರ ಮೇಲೆ ನಡಿಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮೇಲೆ ನಡೀತದ ಮಗನೇ, ನೀನ್ ಮಠದ ಮೇಲೆ ನಡೆಯಂಗಿಲ್ಲ. ಇಟ್ಟು ದಿನ ನಿನ್ ಮಗ ಮಾತಾಡ್ತಿದ, ಯಾರವ ಅನಂತ್ ಕುಮಾರ್ ಹೆಗಡೆ, ನಿಮ್ ಚೀಲಗಳು ಮಾತಾಡ್ತಿದ್ರು, ಈಗ ನೀವು ಮಾತಾಡಕತ್ತೀರಿ. ಮಗನೇ ಸಂವಿಧಾನ ತಾಕತ್ ಏನೈತಿ ನೋಡ, ನಿಮ್ಮಪ್ಪ ಯೋಗಿ ಅದ ನೋಡ, ಅವನಿಗೆ ಕೇಳಿ, ಯಾಕ ನಾವು ಮಠ ಬಿಟ್ಟು ರಾಜಕೀಯ ಬಂದನ್ ಮಗನೇ, ಅವನಿಗೆ ಗೊತ್ತೈತಿ. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಸಂವಿಧಾನ ಆಗಲಿ ಕಷ್ಟ ಕೊಡೋದು ಯಾರಪ್ಪ, ಇದೇ ಹಿಂದೂ ಧರ್ಮ ಕಷ್ಟ ಕೊಡತ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಕಲಿಯೋ ಟೈಮಿಗೆ ಹೊರಗಿಟ್ಟಿದ್ದು ಇದೇ ಬ್ರಾಹ್ಮಣತ ಹಿಂದೂ ಧರ್ಮನೇ, ಅದು ನಿಮ್ಗೆ ಗೊತ್ತಿರಲಿ. ಬಾಬಾ ಸಾಹೇಬ್ರೆ ಹೆಜ್ಜೆಗೆ ಹೆಜ್ಜೆ ಕಷ್ಟ ಕೊಟ್ಟದು ಯಾವುದೇ ಧರ್ಮದ ಧರ್ಮ, ಮತ್ತೆ ಯಾವ್ದು ಧರ್ಮ ಅಲ್ಲ, ಇದು ಗೊತ್ತಿರ್ಲಿ. ಇದೇ ಪೇಜಾವರ ಸ್ವಾಮಿ ಗೊತ್ತಿರ್ಲಿ. ಮಗನೇ ಇದೇ ನೀವು ಬ್ರಾಹ್ಮಣರು, ನಾ ಇಡೀ ಸಮುದಾಯಕ್ಕೆ ಅವಮಾನ ಮಾಡಂಗಿಲ್ಲ, ಅದು ಪೇಜಾವರ ಸ್ವಾಮಿಗೆ ಅಷ್ಟೇ ಅವಮಾನ ಮಾಡತ್ತೀವಿ ನಾವು, ಯಾಕಂದ್ರೆ ನಮ್ಗೆ ಎಲ್ಲಾ ಸಮುದಾಯನೂ ಅಷ್ಟೇ. ಇವತ್ತು ಬ್ರಾಹ್ಮಣರು ಪೇಜಾವರ ಸ್ವಾಮಿಗೆ ಡೈರೆಕ್ಟ್ ಹೇಳ್ತೀನಿ, ಇವತ್ತು ನೀನ್ ಮೀಸಲಾತಿ ತಗೊಳತ್ತಲ್ಲ 10%, ಅದು ಬಾಬಾ ಸಾಹೇಬ್ ಕೊಟ್ಟು ಭಿಕ್ಷೆ ಮನೆ, ನಿಂಗೆ ಗೊತ್ತಿರ್ಲಿ. ಮಗನೇ ಇದೇ ನಿಮ್ ಮನೆಗೆ ಯಾರು ಹೆಣ್ಮಕ್ಳು ತಿರ್ಕೊಂಡ್ರೆ ಅವ್ರ ತಲೆ ಬೋಳ್ಸೋ, ಅದಕ್ಕೂ ನೀವು ರಿಸರ್ವೇಶನ್ ತಗೋತೀರಿ ಮಕ್ಕಳ, ನಿಮ್ಗೆ ಅದನ್ನು ಗೊತ್ತಿರ್ಲಿ, ಅದು ಬಾಬಾ ಸಾಹೇಬ್ ಕೊಟ್ಟದೆ. ಬಾಬಾ ಸಾಹೇಬ್ ಒಂದು ಮಾತು ಹೇಳ್ಯಾರ, ನನ್ನ ಸಾವ ನಂತರ ನನ್ನ ಜೀವ ಹೋದ್ಮೇಲೆ, ನನ್ನ ಸಾವ ನಂತರ ಸತ್ತ ಸಂವಿಧಾನ ಜೀವಂತವಾಗಿರ್ತ, ಅಲ್ಲಿ ತನ ಜೀವಂತವಾಗಿರ್ತ, ಬಾಬಾ ಸಾಹೇಬ್ ಮಾತು ಹೇಳ್ಯಾರ, ನಿಮ್ಗೆ ಗೊತ್ತಿರ್ಲಿ. ಇಲ್ಲಿ ಬಂದವ್ರು ಯಾರು ಡೋಗಿ ಅಂಬೇಡ್ಕರ್ ವಾದಿಗಳಲ್ಲ, ಎಲ್ಲ ಯುವಕರದೀವಿ. ಇಷ್ಟಕ್ಕೆ ಸುಮ್ ಕೂತ್ರಿ ಚಲೋ ಅದ ಮಕ್ಕಳೇ, ಮುಂದೆ ಏನಾರ ನಾಟಕ ಮಾಡಿದ್ರಿ, ಯಾನೇ ಭೀಮಕೋರಿಗ ಯುದ್ಧ ಅಲ್ಲೇ ಉಡುಪಿ ಮಠ ಮುಂದೆ ಹತ್ರ ನಾ ಮಾತಾಡ ಇಷ್ಟಪಡ್ತೀನಿ. ಇದೇ DC ಆಫೀಸ್ ಮುಂದೆ ಮಾತಾಡತ್ತೀನಿ ನಿತ್ತ. ಇಲ್ಲೊಬ್ಬ ಡೋಂಗಿ MLA ಅದಾನ, ಬಸನಗೌಡ ಪಾಟೀಲ್ ಯತ್ನಾಳ್, ಭಾಳ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತಾನ, ಸಂವಿಧಾನ ಬಗ್ಗೆ ಭಾಳ ಭಾಷಣ ಕೊಡ್ತಾನ. ಇವತ್ತೆಲ್ಲ ಕೂತಿಯಪ್ಪ ನೀ MLA, ಇವತ್ತೆಲ್ಲ ಕೂತೀನಿ. ಸಂವಿಧಾನ ಹೇಳಿಕೆ ಕೊಟ್ಟಾನಂದ್ರೆ ಪೇಜಾವರಿಗೆ ಯಾಕೆ ನೀ ಅವನ ವಿರುದ್ಧ ಸ್ಟೇಟ್ಮೆಂಟ್ ಕೊತ್ತಿಲ್ಲ? ಇವತ್ತು ಕಾಂಗ್ರೆಸ್ದಾಗಲಿ BJPದಾಗಲಿ ಎಷ್ಟೋ SC ರಿಸರ್ವ್ದಾಗ ನೀವು MP ಗಳು ಆಗಿರಿ, MLA ಗಳು ಆಗಿರಿ, ನಿಮ್ಗೆ ನಾಚಿಕೆ ಬರಂಗಿಲ್ಲ. ಇದೇ ರಿಸರ್ವೇಶನ್ ಲಿಕ್ಕ ನೀವು ಜೀವನ ಹೆಂಗತ್ ಗೊತ್ತೇ, ನಾಯಿಕ ತಕಡಿತ್ತು ನಿಮ್ ಜೀವನ. ಬರೇ ಬಾಬಾ ಸಾಹೇಬ್ರು ಬೇಕು, ಬಾಬಾ ಸಾಹೇಬ್ರ ಹೆಸರು ಬೇಕು, ಬಾಬಾ ಸಾಹೇಬ್ ಕೊಟ್ಟಂತ ರಿಸರ್ವೇಶನ್ ಬೇಕು, ಬಾಬಾ ಸಾಹೇಬ್ ಕೊಟ್ಟಂತ ಓಟಿನ ಅಧಿಕಾರ ಬೇಕು. ಇವತ್ತು ನೀವು ಏನು ಅರಸಿ ಬರ್ತಲ್ಲ, ಅದು ಬಾಬಾ ಸಾಹೇಬ್ ಕೊಟ್ಟ ಭಿಕ್ಷೆ, ನಿಮ್ಗೆ ಅದನ್ನು ಗೊತ್ತಿರ್ಲಿ. ಏನಿವ ಪೇಜಾವರ ಹೇಳಿಕೆ ಕೊಡ್ತಾನಲ್ಲ ಪ್ರಸನ್ನ,
ಅವನಿಗೆ ಸ್ವಾಮಿ ಅನ್ನೋಕು ನಮಗೆ ಅಸಹ್ಯ ಆಗತ್ತ. ಅವನಿಗೆ ಸ್ವಾಮಿನೂ ಅನ್ಬಾರ್ದು ನಾವು. ಏನ್ ಹೇಳಿಕೆ ಕೊಡ್ತಾನವ ನಮಗ, ಈ ಬರ್ದಂತ ಸಂವಿಧಾನ ಬೇಡ, ಈ ಸಂವಿಧಾನ ಒಪ್ಕೊಳಂಗಿಲ್ಲ ಅಂದ್ರೆ ನೀನ್ ಅರ್ಥ ಏನ, ಇದು RSS ಕೊಟ್ಟಂತ ಮನುಸ್ಮೃತಿ ಐತ್ಲ ಅದು ಲಾಗು ಮಾಡ್ಬೇಕಂತ ಮಾಡ್ತಾರ ಈ ನನ್ನ ಮಕ್ಕಳು. ಆ ಮನುಸ್ಮೃತಿದಾಗ ಏನ್ ಬರ್ದಾರ, ಫಸ್ಟ್ನೇ ಪೇಜ್ದಾಗ ಏನೈತಿ, ಈ ದೇಶದಿಂದ ದಲಿತರನ್ನು ಮತ್ತು ಮುಸಲ್ಮಾನ ಒದ್ದು ಓಡಿಸ್ಬೇಕು, ಈ ದೇಶದಲ್ಲಿ ಇದ್ದಂತ ದಲಿತರನ್ನ ಹೆಣ್ಮಕ್ಳು ರೇಪ್ ಮಾಡ್ಬೇಕು, ಇದು ಎಲ್ಲ ಮನಸ್ಮೃತಿದಾಗ ಇದು ಲಾಗು ಮಾಡ್ಬೇಕಂತ ಮಕ್ಕಳು. ಇಲ್ಲಿ ಇದ್ದಂತ ಯಾರು ಅದು ಅವಕಾಶ ಮಾಡಿಕೊಡಂಗಿಲ್ಲ. ಒಂದ್ಸಲ ಯುದ್ಧ ಆಗೋದೈತಿ, ಮಗನೇ ನಿನ್ ಜೊತೆ ಎಷ್ಟು ಮಂದಿ ಅಲ್ಲ ಹಿಂದೂ ಅವ್ರು ಎಲ್ಲರೂ ರೆಡಿ ಮಾಡಿ ನಮ್ಗೆ ಒಂದು ಕರೆ ಕೊಡ್ರಿ, ಅಲ್ಲೇ ಉಡುಪಿಗೆ ಬರ್ತೀವಿ, ನಾವೇನಿದ್ರು ತೋರಿಸ್ತಾ ದಲಿತರ ತಾಕತ್. ಯಾರ ಮಾತನ್ನ ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಒಂದು ತಾಸಾದರೂ ಇವತ್ತು DC ಗಮನಕ್ಕೂ ತಂದರೂ ಕೂಡ ಅವರು ಹೊರಗಡೆ ಬರ್ತಾ ಇಲ್ಲ. ಇವತ್ತು DC ಅವರು ಹೊರಗಡೆ ಬರ್ಬೇಕಾಗಿತ್ತು, ಯಾವುದೋ ಉದ್ದೇಶಕ್ಕಾಗಿ ಅವ್ರು ಬರ್ತಾ ಇಲ್ಲ. ಇವತ್ತು DC ಸಾಹೇಬರು ಏನೋ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ, ಏನೋ ಒಂದು ಹೇಳ್ತಾ ಇದ್ದಾರೆ, ಮತ್ತೊಂದು ಇನ್ನೊಂದು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸ್ವಾಮಿ, ನಾಚಿಗೆಟ್ಟ ಸ್ವಾಮಿ, ಇವತ್ತು ಯಾರ ಸಂವಿಧಾನದಲ್ಲಿ ಬದುಕ್ಲಾಗತ್ತಾನಪ್ಪ ಅಂತಂದ್ರೆ ನಮ್ಮ ಅಪ್ಪ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ಈ ಬದುಕ್ಲಾಗತ್ತಾನ. ಅದಕ್ಕೆ ಸ್ವಾಮಿಗೆ ಏನಪ್ಪ ಅಂತಂದ್ರೆ ಇವತ್ತು ಗಲ್ಲು ಶಿಕ್ಷೆ ಆಗ್ಬೇಕು. ಇವತ್ತು ನಾನು DSS ರಾಜ್ಯ ಸಂಚಾಲಕನಾಗಿ ಹೇಳ್ತಿದ್ದೀನಿ, ಅವನು ಕೂಡ ಅವನ ಮ್ಯಾಗ ನಾನು FIR ಮಾಡ್ತೀನಿ. ಇಲ್ಲೆಲ್ಲರೂ ಕೂಡ ಕುತ್ಕೊಂಡಾರ, ಅವ್ರಿವ್ರ ಅನ್ನೋದೇ ಎಲ್ಲರೂ ಕೂಡಿ ಹೋಗಿ ಇವತ್ತು ಪೊಲಿಟೇಷನ್ಗೆ ಹೋಗಿ FIR ಮಾಡ್ತೀವಿ. ಯಾರು ಇವರು ಸಂತೋಷ ಟಕ್ಕೆ ಅವರು ಹೇಳ್ದಂಗ ಮುಂದಿನ ದಿನಮಾನದಾಗ ಅವ್ರಿಗೇನಾರ ಗಡಿಪಾರು ಮಾಡಲಿಲ್ಲ ಅಥವಾ ಗಲ್ಲು ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ಈ ರಾಜ್ಯದ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೇ ಆಗಿರ್ಬೋದು, ಇಡೀ ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಸ್ಟೇಟ್ದಲ್ಲಿ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಇದು ಎಚ್ಚರಿಕೆ. ಇಂಥವು ಚೀಲಗಳು ಬರ್ತಾವ. ಇದು ಯಾರು ಅನಂತಕುಮಾರ್ ಹೆಗಡೆ ಅಲ್ರಿ, ಅವನು ಹೇಳ್ತಾನೆ, ಅವನು ಹಂಗೆ ಮಾತಾಡ್ದ ಅಂತಿರ್ಬೋದು ಎಲ್ಲ ಮೀಡಿಯಾಗಳು. ನನ್ನ ಆತ್ಮೀಯ ಸ್ನೇಹಿತರು ಏನಪ್ಪ ಇವ್ ಹಿಂಗೆ ಮಾತಾಡ್ತಾನಂತೇಳಿ, ಅವ್ರ ಅಪ್ಪಗೆ ಹುಟ್ಟಿದ್ರ ಇಲ್ಲಿ ಇರಬಾರ್ದವ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಲ್ಲಿ ಅಡಿಯಲ್ಲಿ ಅವ ಬದುಕಲಾಗತ್ತಾರ ಅವರು. ಆ ವಿಚಾರನ ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಬಂಧುಗಳೇ. ಇವತ್ತಿನ ದಿನಮಾನಗಳಲ್ಲಿ ಅಂತ ನಾಯಿಗಳಿಗೆ ಯಾವ ಥರ ನಾವು ಹೊಡಿಬೇಕು ಅನ್ನೋದು ನಮ್ಗೆ ಗೊತ್ತದ. ಯಾಕಪ್ಪ ಇವತ್ತು ನಾವು ಯಾಕೆ ಹಿನ್ನಡೆ ನಾವು ಇದೀವಿ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಕಾನೂನು ಬದ್ಧವಾಗಿ ನಾವು ಇವತ್ತು ದಿನಮಾನಗಳಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಕಾನೂನು ಬಿಟ್ಟು ನಾವು ಏನಾದ್ರು ಹೊರಗಡೆ ಬಂದರೆ ಅದು ಬೇರೆನೇ ಕತೆ ಆಗುತ್ತೆ. ಆ ಥರ ಆಗಬಾರ್ದಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಶಿಸ್ತು ಕ್ರಮ ಅವ್ರ ಮ್ಯಾಗ ಜರುಗಿಸ್ಬೇಕು. ಯಾರ ಮ್ಯಾಗ? ಅನಂತಕುಮಾರ್ ಹೆಗಡೆ ಅವರು ಕೂಡ ಮಾತಾಡಿದ್ರು. ಈ ನಾಯಿ ಸ್ವಾಮಿ ಏನೋ ಸ್ವಾಮಿ ಇದ್ರಬೇಕಿವ ನೋಡಿದ್ರೆ ನನಗೆ ಅನಿಸ್ತದ. ಯಾಕ್ರಿ ಇಚ್ಚಡಿ ಅನ್ನಿಸ್ತದ. ಇವನಿಗೆ ಈ ಕೂಡಲೇ ಬಂಧನೆ ಮಾಡಬೇಕು. ಬಂಧನೆ ಮಾಡಲಿಲ್ಲ ಅಂತಂದ್ರೆ ಈ ರಾಜ್ಯದ ಹಲವಾರು ಕಡೆ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೂ ಅವ್ರಿಗೂ ಕೂಡ ನಾನು ಈ ಸುದ್ದಿಯನ್ನು ಮುಟ್ತದಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಮಾನ್ಯ SC ಮಾದೇವಪ್ಪನವ್ರ ಸಾಹೇಬರು ನೀವು ಕೂಡ ಒಂದು ಎಪ್ಪರ್ ಕೂಡ ಅವ್ರ ಮೇಲೆ ದಾಖಲಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾರೇ ಕೂಡ ಆಗಿರ್ಬೋದು, ಈ ಇಡೀ ರಾಜ್ಯದ ತುಂಬ ಹೋರಾಟಗಳನ್ನು ನಾವು ಈ ಕೂಡಲೇ ಇವತ್ತಿನಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಇನ್ನು ಜಾಸ್ತಿ ಮಾತಾಡೋದ್ರಿಂದ ಸಾಕಷ್ಟು ಜನ ಅದಾರ. ಏನಂತಂದ್ರೆ ಮುಂದಿನ ದಿನಮಾನದಾಗ ನೀವೆಲ್ಲರೂ ಕೂಡ FIR ಕೂಡ ಹಾಕ್ಬೇಕು. FIR ಹಾಕಿದ್ರು ನಾವು ಇಲ್ಲಿಂದ FIR ಹಾಕಿದ್ವಿ ಅಂದ್ರೆ ಸೀದಾ ಆ ಸ್ಟೇಷನ್ಗೆ ಹೋಗ್ತದೆ. ಎಲ್ಲಿರ್ತಾನಲ್ಲ ಸ್ವಾಮಿ ಅವ್ನು ಇರೋಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ತದೆ. ನಾವು ಎಲ್ಲಿಂದ ನಾವು FIR ಮಾಡಿರ್ತೀವಿ, ಅಲ್ಲಿ ನೀವು FIR ಮಾಡಿಸ್ರಿ. ನೋಡೋಣ ಆ ಮಗನಿ ಯಾಮ್ ಬದುಕ್ತಾನ ನೋಡೋಣ. ಸಂವಿಧಾನ ಅಡಿ ಬಿಟ್ಟು ಅವನ್ ತಾಕತ್ತಿದ್ರ, ಅವನ್ ದಮ್ ಇದ್ರ ಬದುಕಿ ತೋರಿಸ್ಲಿ. ಅವ ಸಂವಿಧಾನ ಅಡಿಯಲ್ಲಿ ಈಚೆ ಬಂದು ನಾವು ಸಂವಿಧಾನ ಅಡಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಅಡಿಯಲ್ಲಿ ಅವನಿಗೆ ಶಿಕ್ಷೆ ಕೊಡಿಸ್ತೀವಿ ನಾವು. ಇದು 100% ಸತ್ಯ. ಆ ತಾಕತ್ತು ನಮ್ಮ ಕೈಯಾಗದ. ಎಲ್ಲ ಯುವಕರು ಅದಿರಿ, ಎಲ್ಲ ಹಿರಿಯ ನಾಗರಿಕರು ಅವರಿವರೇ ಅನ್ನೋದೇ ಎಲ್ಲರೂ ಕೂಡ ಇದ್ದೀರಿ. ಈಗ ನಾವು ಆಳವಾಗಿ ನಾವು ಇಳಿದ್ರೆ ನೀವು ಯಾರೂ ಉದ್ಧಾರ ಆಗಲ್ಲ. ಫಸ್ಟ್ ನೀವು ತಿಳ್ಕೊಳ್ರಿ. ಆಳವಾಗಿ ನಮ್ಮನ್ನ ಬೀಳಕ್ ಹೋಗ್ಬೇಡ್ರಿ. ಭಾಳ ಮುಂದಿನ ಬಂದಾಗ
ಅತಿ ಉಗ್ರವಾದ ಏನಂತೀವಲ್ಲ ಇನ್ನೇ ಹೇಳಿದ್ನಲ್ಲ ನಾನು, ಅದು ಮೀರಿ ಆಗ್ತದ. ನಾನಿಷ್ಟು 2 ಮಾತುಗಳನ್ನ ಮಾತಾಡಿ ನನ್ನ ಚಿಕ್ಕಣದ ಒಂದು ಏನು ಮಾತಾಡಿದ್ನಲ್ಲ ಇದಕ್ಕೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಭೀಮ್ ಆರ್ಮಿ ಇದೊಂದು ನಾವು ಹೋರಾಟ ಇಟ್ಕೊಂಡಿದ್ದು ಒಂದು ಪೇಜಾವರ ಸ್ವಾಮಿ ಸಲುವಾಗಿ. ನಮಗೂ ಈಗ ಇಚ್ಛಿತಗಾಗಿ ಗೊತ್ತಾಗ್ತಿದೆ ನಮ್ಮ SC ಮಂದಿಗೆ ಎಷ್ಟು ಮಂದಿ ಹುಟ್ಟ್ಯಾರ ಅನ್ನೋದು ಈಗ ಗೊತ್ತಾಗ್ಲತ್ತದ. ನಮಗೆ ಈ ಪೇಜಾವರ ಸ್ವಾಮಿಲಿಂದ ಗೊತ್ತಾಗ್ಲತ್ತದ. ಸಂವಿಧಾನ ಚೇಂಜ್ ಮಾಡೋ ಸಲುವಾಗಿ ಯಾರ್ಯಾರು ಇದು ಮಾಡ್ಲತ್ತಾರ ಅಂದ್ರೆ ಎಲ್ಲರೂ ನಮ್ಮ ದಲಿತರಿಗೆ ಹುಟ್ಟ್ಯಾರ. ನಾವು ಇದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಮನವಿ ಕೊಡ್ತೀವಿ. ನಾವು ಆ ಪೇಜಾವರ ಸ್ವಾಮಿ ಏನು ಮಾತಾಡಿದೇನಲ್ಲ ಸೀದಾ ಅವನಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ನಾವು ಈಗಲೇ ನಮ್ಮ ಸಂಘಟನೆ ವತಿಯಿಂದ ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯೂ ನಾವು ಅವನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಡ್ತೀವಿ. ನಾವು ಬಿಜಾಪುರ ಸ್ಟೇಷನ್ದಲ್ಲಿ ಈಗ ಇಚ್ಚಿತಿಗೆ ನಮಗೆ ಸಂವಿಧಾನ ಚೇಂಜ್ ಮಾಡೋದು ಯಾರ ಅಪ್ಪನಿಂದ ಸಂವಿಧಾನ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಅದೊಂದು ಪೇಜಾವರ ಸ್ವಾಮಿ ನೀನು ತಿಳ್ಕೊ. ಇಲ್ಲ ಅಂದರೆ ನಮ್ಮ ಅಪ್ಪಗೆ ಹುಟ್ಟಿದೆ ಅಂದರೆ ನಾವೇ ಬಂದು ನಿಮಗೆ ಅಲ್ಲೇ ಬಂದು ನಿನಗೆ ಎಲ್ಲಿ ಉಡುಪಿದಲ್ಲಿ ನಾವೇ ತಿಳಿಸ್ತೀವಿ. ನಿನ್ನ ಗಮನಕ್ಕೆ ಈಗಾಗಲೇ ನಾವು ತರ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ. ಇಂಥ ಪೇಜಾವರ ಲುಚ್ಚ ಸುಳಿ ಮಕ್ಕಳ ವಿರೋಧಿ ಸ್ವಾಮಿ ಇರೋದ್ರಿಂದ ಜನಸಂಖ್ಯೆ ಎಷ್ಟೋ ಅಂತ ಮನೋವಾದಿ ಸ್ವಾಮೀಜಿಗೆ ನಂಬಿ ಅಲ್ಲಿ ಹೋಗ್ತಾರೆ. ಆದ್ರೆ ಈ ಪಬ್ಲಿಕ್ ಮೂರ್ಖ ಎಷ್ಟು ಮೂರ್ಖದಾರ ಅನ್ನೋದು ನಮಗೆ ಈಗ ಗೊತ್ತಾಗ್ಲತ್ತದ. ಇಂಥ ಹಲಕಟ್ಟು ಸ್ವಾಮಿ ಬಳಿ ಹೋಗ್ತಾರೆ ಅಂದ್ರೆ ಅಂಥ ಹಲಕಟ್ಟು ಮಂದಿನೇ ಅಲ್ಲಿ ಹೋಗ್ತಾರೆ. ಇಂಥ ಹಲಕಟ್ಟು ಸ್ವಾಮಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕಂತ ನಾವು ಇಲ್ಲಿ ಬಿಜಾಪುರದಲ್ಲಿ ನಮ್ಮ ಭೀಮ್ ಆರ್ಮಿ ಮತೀನ್ ಕುಮಾರ್ ಒಂದು ರಾಜ್ಯಾಧ್ಯಕ್ಷ ಆಗಿ ಇಲ್ಲಿ ನಾವು ಎಲ್ಲ ಸಂಘಟನೆ ಒಂದು ಹುಡಿದ್ದೇವೆ. ಅದಕ್ಕಾಗಿ ಇಮಿಡಿಯೇಟ್ಲಿ ನಾವು ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಅವನ ವಿರೋಧವಾಗಿ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ ಅವನ ವಿರೋಧವಾಗಿ ನಾವು ಅವನ ಮ್ಯಾಗ ಒಂದು ಅಟ್ರಾಸಿಟಿ ಕೇಸ್ ನಾವು ಮಾಡ್ತೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿತಾ ಇದ್ದೀನಿ. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಸಂತೋಷ್ ಟಕ್ಕಿ. ಇವತ್ತಿನ ದಿವಸ ಭೀಮ್ ಆರ್ಮಿ ರಾಜ್ಯ ನಾಯಕರಾದಂಥ ಮತೀನ್ ಕುಮಾರ್ ಅವರೇ, ನಮ್ಮ ಮಹಾ ಒಕ್ಕೂಟದ ವಿಜಯಪುರ ಜಿಲ್ಲೆಯ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಪರಶುವಣ್ಣ ಲಂಬೋ ಅವರೇ ಮತ್ತು ಕೆಲವೊಂದು ತಾಲೂಕು ಗ್ರಾಮ ಘಟಕದಿಂದ ಬಂದಂಥ ತಾಲೂಕು ಅಧ್ಯಕ್ಷರೇ ಮತ್ತು ಗ್ರಾಮ ಅಧ್ಯಕ್ಷರೇ ಎಲ್ಲರಿಗೂ ಕೂಡ ನನ್ನ ಜೈ ಭೀಮ್ ವಂದನೆಗಳು. ಇವತ್ತು ಭಾರತದ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ನಾವು ಕೆಲಸ ಮಾಡುವಂಥ ಮುಖಾಂತರದಲ್ಲಿ ಇವತ್ತು ಯಾವ ಉಡುಪಿ ಪ್ರಜಾವರ ಅನ್ನುವಂಥ ವ್ಯಕ್ತಿ ಬಾಬಾ ಸಾಹೇಬರ ಬರೆದಂಥ ಸಂವಿಧಾನವನ್ನು ನನಗೆ ಇಷ್ಟ ಆಗಲ್ಲ ಅನ್ನುವಂಥ ಒಂದು ಹೇಳಿಕೆ ಕೊಡ್ತಾ ಇದ್ದೆ ನಾವು. ಅದಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಆದಂಥ MP ಪಾಟೀಲ್ ಸಾಹೇಬ್ರೆ ಮತ್ತು ವಿಜಯಪುರ ಜಿಲ್ಲೆಯ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಮತ್ತು ಕರ್ನಾಟಕ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರೇ ಮತ್ತು ಕರ್ನಾಟಕ ಗೃಹ ಮಂತ್ರಿ ಆದಂಥ ಜಿ ಪರಮೇಶ್ವರ್ ಅವರೇ ತಮ್ಮ ಗಮನಕ್ಕೆ ಐತೋ ಇಲ್ಲ ಗೊತ್ತಿಲ್ಲ. ನಾವು ನೋಡ್ತಾನೆ ಬಂದೀವಿ, ಇದು ಆಗ್ತಾನೆ ಹಂಗೆ ಆಗ್ತಾವೆ. ನೀವು ಎಲ್ಲಿವರೆಗೆ ನಮ್ಮ ದಬ್ಬಾಳಿಕೆ ಮಾಡ್ತೀರಿ, ನೀವು ಎಲ್ಲಿವರೆಗೆ ನಮ್ಮ ದೌರ್ಜನ್ಯ ಮಾಡ್ತೀರಿ, ನೀವು ಎಲ್ಲಿವರೆಗೆ ನಮ್ಮ ಅನ್ಯಾಯ ಮಾಡ್ತೀರಿ. ಅದಕ್ಕೆ ಬಾಬಾ ಸಾಹೇಬ್ ಬರೆದಂಥ ಕಾಯ್ದೆ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ನೀವು ಎಷ್ಟು ನಮ್ಮ ಮ್ಯಾಗ ದೌರ್ಜನ್ಯ ಮಾಡ್ತೀರಿ, ಎಷ್ಟು ಮ್ಯಾಗ ದಬ್ಬಾಳಿಕೆ ಮಾಡ್ತೀರಿ. ನಮ್ಮ ಕೈಯಾಗ ಬಾಬಾ ಸಾಹೇಬರು ಕಣ್ಣು ಕೊಟ್ಟಾರ, ಬಂದೂಕ ಪಿಸ್ತೂಲ ಹತ್ತೋರ ನಮ್ಮ ಕೈಯಾಗ ಕೊಟ್ಟಿಲ್ಲ. ಅದಕ್ಕೆ ಕಾಯ್ದೆ ಕಾನೂನು ತಿಳ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆದಷ್ಟು ಬೇಗ ಅವನ ಮ್ಯಾಗ ಗಡಿಪಾರ ಮಾಡಬೇಕಂತಂದು ಈ DC ಆಫೀಸ್ಗಳ ಮುಖಾಂತರ ನಾವು ಮನವಿ ಮಾಡಕ್ಕೆ ಬಂತೀವಿ. ಅವನು ಗಡಿಪಾರ ಮಾಡ್ಲಿಕ್ಕಂತಂದ್ರೆ ಪ್ರಗತಿಪರ ಸಂಘಟನೆಯವರು ಈ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆ ಎಲ್ಲ ಕಡೆ ಮಿಷನ್ ಕೊಟ್ಟು ಆ ಉಡುಪಿ ಪ್ರಜಾವರ ಸ್ವಾಮಿಗೆ ನಾವು ಮುಸುಗಿ ಹಾಕ್ತೇವೆ ತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಜೈ ಭೀಮ್ ವಂದನೆಗಳು.